ಒಬ್ಬ ಬಡವ ವ್ಯಕ್ತಿ ಅವನ ಹೆಂಡತಿ ಜೊತೆ ಒಂದು ಗುಡಿಸಲಲ್ಲಿ ವಾಸವಾಗಿರ್ತಾನೆ. ಒಂದಿನ ಅವನ ಹೆಂಡತಿ ತಲೆ ಕೂದಲು ತುಂಬಾನೇ ಉದ್ದ ಬೆಳೆದಿದ್ರಿಂದ ಅವಳು ಅವನಿಗೆ ಒಂದು ಬಾಚಣಿಕೆ ತಂದು ಕೊಡೋದಕ್ಕೆ ಹೇಳ್ತಾಳೆ. ಆದ್ರೆ ಆ ವ್ಯಕ್ತಿ ಹತ್ರ ಅವನ ಮುರಿದು ಹೋಗಿರೋ ವಾಚ್ನ ರಿಪೇರಿ ಮಾಡಿಸುವಷ್ಟು ದುಡ್ಡು ಕೂಡ ಇರೋದಿಲ್ಲ. ಅವನ ಕೆಲಸಕ್ಕೆ ಆ ವಾಚ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೂ ಅವನು ಅದನ್ನ ರಿಪೇರಿ ಮಾಡಿಸೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಅವನ ಪರಿಸ್ಥಿತಿನ ಅವಳಿಗೆ ಅರ್ಥ ಮಾಡುತ್ತಾನೆ. ಅದನ್ನ ಕೇಳಿದ್ಮೇಲೆ ಅವನ ಹೆಂಡತಿ ಅವನನ್ನ ಜಾಸ್ತಿ ಒತ್ತಾಯ ಮಾಡಲ್ಲ. ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಪರವಾಗಿಲ್ಲ ಅಂತ ಸುಮ್ಮನಾಗ್ತಾಳೆ. ಆ ವ್ಯಕ್ತಿ ಅವತ್ತು ಕೆಲಸದಿಂದ ಮನೆಗೆ ವಾಪಸ್ ಬರಬೇಕಾದ್ರೆ ಒಂದು ವಾಚ್ ಅಂಗಡಿಗೆ ಹೋಗಿ ಅವನ ಮುರಿದು ಹೋಗಿರೋ ವಾಚ್ನ ಮಾರಿ ಅದರಿಂದ ಬಂದ ದುಡ್ಡಿಂದ ಅವನ ಹೆಂಡತಿಗೆ ಒಂದು ಬಾಚಣಿಕೆ ತಗೊಂಡು ಹೋಗ್ತಾನೆ. ಅವನು ಮನೆಗೆ ವಾಪಸ್ ಬಂದಾಗ ಅವನ ಹೆಂಡತಿನ ನೋಡಿ ಅವನು ಒಂದೇ ಸಲ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಅವನ ಹೆಂಡತಿ ಅವಳ ಉದ್ದ ಕೂದಲನ್ನ ಸಣ್ಣಕ್ಕೆ ಕಟ್ ಮಾಡ್ತಿರ್ತಾಳೆ. ಮತ್ತೆ ಅವಳು ಆ ಕೂದಲನ್ನ ಮಾರಿ ಬಂದ ದುಡ್ಡಿಂದ ಆ ವ್ಯಕ್ತಿಗೆ ಒಂದು ವಾಚ್ ತಂದು ಅವಳ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾಳೆ. ಅವರಿಬ್ರು ಒಬ್ರನ್ನ ನೋಡಿದ ತಕ್ಷಣ ಅವರ ಕಣ್ಣಿಂದ ಕಣ್ಣೀರು ಹರಿಯೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕಲ್ಲ, ಅವರಿಗೆ ಒಬ್ಬರ ಮೇಲೆ ಒಬ್ರಿಗಿದ್ದ ಗಾಢವಾದ